ಬಿಸಿಲಿನಿಂದ ಕಬಿನಿ ಜಲಾಶಯ ಖಾಲಿಯಾಗಿದೆ. 10 ವರ್ಷಗಳ ನಂತರದ ಸ್ಥಿತಿ ತಲುಪಿದೆ ಕಬಿನಿ. ಹಿನ್ನೀರಿನಲ್ಲಿ ಇರುವಂತಹ ದೇವಾಲಯಗಳು ಗೋಚರ ಆಗ್ತಾ ಇದೆ. ಜಲಾಶಯದ ಒಳಗಡೆ ಇರುವಂತಹ ದೇಗುಲ ಪತ್ತೆಯಾಗಿದೆ. ಅಷ್ಟರ ಮಟ್ಟಿಗೆ ಜಲಾಶಯ ಖಾಲಿಯಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇತ್ತೀಚಿನ ವರ್ಷಗಳಲ್ಲಿ ಇಂಥ ಪರಿಸ್ಥಿತಿ ಇರಲಿಲ್ಲ, ಆದರೆ ಈ ಬಾರಿ ಮಾತ್ರ ಜಲಾಶಯದಲ್ಲಿ ಬಹುತೇಕ ನೀರು ಖಾಲಿಯಾಗಿದೆ. ರಾಜ್ಯದಲ್ಲಿ ಮತ್ತೆ ಏನಾದರೂ ಬರಗಾಲದ ದಿನಗಳು ಮರುಕಳಿಸ್ತಾವ ಅಂತದೊಂದು ಆತಂಕದ ವಾತಾವರಣವನ್ನ ಈಗ ಕಬಿನಿ ಜಲಾಶಯ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜಲಾಶಯ ಈಗ ಬರದ ಅಂದ್ರೆ ಬೇಸಿಗೆಯ ಆರಂಭದ ದಿನಗಳಲ್ಲಿದೆ. ಆರಂಭದ ದಿನಗಳಲ್ಲೇ ಕೂಡ ಜಲಾಶಯದಲ್ಲಿ ಗಣನೀಯ ಪ್ರಮಾಣದಲ್ಲಿ ನೀರು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ನೀವಿಲ್ಲಿ ಗಮನಿಸ್ಬೋದು, ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ನಾವಿದ್ದೀವಿ. ಕಬಿನಿ ಜಲಾಶಯದಲ್ಲಿ ಈಗಾಗಲೇ ಪ್ರಸ್ತುತ ಕೇವಲ 2257 ಅಡಿಗಳಷ್ಟು ನೀರಷ್ಟೇ ಕೂಡ ಬಾಕಿ ಇರ್ತಕ್ಕಂಥದ್ದು. ಕೇವಲ 6 TMC ಅಷ್ಟೇ ನೀರು ಕೂಡ ಇರ್ತಕ್ಕಂಥದ್ದು. ಬರಗಾಲದ ಪರಿಸ್ಥಿತಿಗಳು ಎದುರಾಗ್ತಿದೆಯಾ ಅನ್ನೋ ಒಂದು ಆತಂಕ ಸೃಷ್ಟಿಯಾಗ್ಲಿಕ್ಕೂ ಕೂಡ ಕಬಿನಿ ಜಲಾಶಯದ ಹಿಂಭಾಗದಲ್ಲಿ ಇರ್ತಕ್ಕಂತಹ ಮುಳುಗಡೆಯಾಗಿದ್ದಂಥ ಶಿವನ ದೇವಸ್ಥಾನ ಏನಿದೆ, ಆ ದೇವಸ್ಥಾನ ಗೋಚರ ಆಗಿರ್ತಕ್ಕಂಥದ್ದು. ನೀವಿಲ್ಲಿ ಗಮನಿಸ್ಬೋದು, ದೇವಸ್ಥಾನದ ಅಳಿದುಳಿದ ಅವಶೇಷಗಳೇನಿವೆ ಅವು ನೀರಿನ ಸಲೆಯಲ್ಲಿ ಸಿಲುಕಿ ಸಂಪೂರ್ಣ ಒಂದಷ್ಟು ವಿಕಾರವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ನೀರಿನ ಹೊಡೆತಕ್ಕೆ ಪ್ರತಿ ಕ್ಷಣವೂ ಕೂಡ ಸಿಕ್ಕಿದಂಥ ಶಿವಲಿಂಗ, ಬಸವ ಮತ್ತೆ ಇನ್ನು ದೇವರ ಮೂರ್ತಿಯ ವಿಗ್ರಹಗಳೇನಿದ್ವು ಅವೆಲ್ಲವೂ ಕೂಡ ಒಂದಷ್ಟು ಮುಕ್ಕಾದಂತೆ ಸಂಪೂರ್ಣವಾಗಿ ಕಾಣ್ತಾ ಇವೆ. ಯಾವೆಲ್ಲ ಸಂದರ್ಭಗಳಲ್ಲಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ತೀವ್ರ ಮಟ್ಟದಲ್ಲಿ ಕುಸಿತವನ್ನು ಕಾಣುತ್ತೆ, ಆ ಸಂದರ್ಭದಲ್ಲಿ ಈ ದೇವಸ್ಥಾನಗಳು ಕಾಣುತ್ತೆ. ಸುತ್ತಮುತ್ತಲ ಜನರಿಗೆ ಆ ಸಂದರ್ಭದಲ್ಲಿ ಒಂದು ಆತಂಕ ಇದ್ದೇ ಇರುತ್ತೆ. ಯಾಕಂದ್ರೆ ಮುಳುಗಡೆ ನೀರಿನಲ್ಲಿ ಮುಳುಗಡೆ ಆಗುವಂಥ ಈ ಒಂದು ದೇವಸ್ಥಾನ ಕಾಣ್ಲಿಕ್ಕೆ ಯಾವಾಗ ಶುರುವಾಗುತ್ತೆ, ನಮಗೆ ಬರಗಾಲದ ದಿನಗಳು ಜಾಸ್ತಿ ಆಗ್ತಾ ಇವೆ, ಅಂದ್ರೆ ಬರ ಹೆಚ್ಚಾಗ್ತಾ ಇದೆಯಾ ಅನ್ನೋ ಒಂದು ಆತಂಕ ಸೃಷ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ಈಗಾಗಲೇ ಕೂಡ ದೇವಸ್ಥಾನದ ಸುಮಾರು 10-15 ಅಡಿಗಳಷ್ಟು ಆಳಕ್ಕೆ ಈಗಾಗಲೇ ನೀರು ಕೂಡ ಕೆಳಕ್ಕೆ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನಾವು ಈ ಮೊದಲ ಬಾರಿಗೆ ಅಂದರೆ 2013ರಲ್ಲೂ ಕೂಡ ಇಂಥದ್ದೊಂದು ಪರಿಸ್ಥಿತಿಯನ್ನ ಬಿತ್ತರ ಮಾಡಿದ್ವು. ಆ ಸಂದರ್ಭದಲ್ಲೂ ಕೂಡ ಜಲಾಶಯದ ನೀರು ಸಂಪೂರ್ಣವಾಗಿ ಗಣನೀಯವಾಗಿ ಇಳಿಕೆಯಾಗಿತ್ತು. ಆಗಲೂ ಈ ಒಂದು ಶಿವನ ದೇವಸ್ಥಾನ ಮತ್ತೆ ದೇವಸ್ಥಾನದ ಅವಶೇಷಗಳು, ದೇವರ ಅವಶೇಷಗಳೇನಿದ್ವು ಅವೆಲ್ಲವೂ ಕೂಡ ಕಾಣ ಸಿಕ್ಕಿದ್ವು. ಇನ್ನು ಮಳೆ ಕೂಡ ಭೂಮಿಗೆ ಬೀಳಲಿಕ್ಕೆ ಮೀನಾಮೇಷವನ್ನ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತಷ್ಟು ನೀರಿನ ಆತಂಕ ಜನರಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಬಿನಿ ಜಲಾಶಯದ ನೀರಿನ ಮಟ್ಟ ಗಣನೀಯವಾಗಿ ಇಳಿಕೆಯಾಗಿದ್ದು, ಇಳಿಕೆ ಆದಂಥ ಪರಿಣಾಮವಾಗಿ ಬಿದರಳ್ಳಿಯ ಪಕ್ಕದಲ್ಲೇ ಇರತಕ್ಕಂಥ ಶಿವನ ದೇವಸ್ಥಾನ ಈಗ ಸಾರ್ವಜನಿಕರಿಗೆ ಗೋಚರ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.